कुछ करे मुझे ना करे मुझे ए भाई लास्ट टाइम कुछ मुझे काय करेंगे लास्ट टाइम कुछ काय करेंगे चिकन काय कुछ लास्ट टाइम मुझे ना ಹಾಯ್ ಫ್ರೆಂಡ್ಸ್, ನಾವಿವತ್ತು ಇರುಳು ಬೆಳಕಿನ ಲಾಗ್ ಮಾಡ್ತಿದ್ದೀವಿ. ಇವೆಲ್ಲ ನೀವು ನೋಡಬಾರ್ದು, ಆದ್ರೂ ನಾವು ತೋರಿಸ್ತಿದ್ದೀವಿ, ನೀವು ನೋಡಲೇಬೇಕು. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನೈಟ್ ಕ್ಯಾಂಪ್ ನೈಟ್ ಫುಲ್ ಡಿಂಗ್ ಆಗಿದೀವಿ. ಇವನು ಯಾರು ಅಂತ ಗೊತ್ತಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಅಡ್ಡಾಡ್ತಿದ್ದ. ಒಬ್ನು ಯಾಕೆ ಬಿಡೋದು ಅಂತ ಕರ್ಕೊಂಡ್ಬಂದು ದಿವಿತ್ ಅಂತ ಇವನ ಹೆಸರು. ನಿಮಗೆ ಯಾರಾದ್ರೂ ಇವ್ರ ತಂದೆ ತಾಯಿ ನಂಬರ್ ಸಿಕ್ಕರೆ ದಯವಿಟ್ಟು ನಮಗೆ ಫಾರ್ವರ್ಡ್ ಮಾಡಿ. ನಂಬರ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಇಲ್ಲಿ ಕಾಣ್ತಿದೆ ಆ ನಂಬರ್. ಇಲ್ಲ ಬರುತ್ತೆ ಫ್ರೆಂಡ್ಸ್, ಆಮೇಲೆ ಬರತ್ತೆ, ನೋಡ್ಕೊಳ್ಳಿ. ಮಾಮಮ್ಮ ಅಂತಾನೆ ಫ್ರೆಂಡ್ಸ್, ಕಾಯಿ ಕುರಿ ಅಂತ. ನೀವು ಎಲ್ಲಿಂದ ಹಿಡ್ಗ ಸ್ವಲ್ಪ ಹೊಡಿಬೇಕು ಪೊಲೀಸ್ ನೋಡಿ ಓಡಿಸ್ತಾರ. ನಾಳೆ ಬರ್ತಾರೆ ಅವ್ರ ಮಾವನೇ ಪೊಲೀಸು ಬರ್ತಾರ ನಾಳೆ. ಜಾಸ್ತಿ ಕೂಡ ಒಂದೇ ಒಂದು ಸ್ಟಿಂಗ್ ಕುಡಿಸಿದ್ವಿ, ಹಂಗಾಗಿ ಆಡ್ತದ. ಮಿಸ್ ಆಗಿ ರೆಡ್ ಬುಲ್ ಕುಡಿಸಿದ್ರೆ ಹೋಗಿ ಬಿಡೋದು. ಮಂಜನ ಸ್ಟ್ರಿಂಗ್ ಮುಚ್ಚ ಮುಚ್ಚೆ ಕುಡ್ದಿದ ಏನ್ ಮಾಡೋದು ಫ್ರೆಂಡ್ಸ್, ಒದಲ್ಸ್ತಾರೆ. ಮುಚ್ಚೆಗೆ ಹೋಗಿ ಮುಚ್ಚೆ ಅಂತಾರೆ, ಮುಚ್ಚೆಗೆ ಹೋಗಿ ಮುಚ್ಚೆ ಅಂತಾರೆ. ಮುಚ್ಕೊಂಡಿರಲ್ಲ ಈ ಕಡೆ ನೋಡಿದ್ರೆ ಈ ಕಡೆ ಸುಮ್ಮನೆ ಬೆಂಗಳೂರಿಂದ ಬಾಡಿ ಗಾರ್ಡ್ ಫ್ರೆಂಡ್ಸ್. ಮೊನ್ನೆ ಇನ್ನು ಹೈರ್ ಮಾಡಿದ್ದೀನಿ 2.5 ಲಕ್ಷಕ್ಕೆ. ಇವಾಗ ಪಕ್ಕದಲ್ಲೇ ಯಾಕೆ ಮಲಸ್ಕೊಂಡಿರೋದ್ರೆ, ರಾತ್ರಿ ಅಂಚು ಮೇಲಿಂದ ಯಾರಾದರೂ ಹೊಡ್ಕೊಂಬಂದು ಮತ್ತೆ ಮೊದಲೇ ಸೆಕ್ಯೂರಿಟಿ ಬೇಕು. ನಮ್ಮಂಥ ಅಫಿಷಿಯಲ್ಸು ಈ ಪ್ರಪಂಚದಲ್ಲಿ ಬದುಕೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ನೋಡೋದು ನನ್ನ ಪಾಕೆಟೇ ಸಾಲ್ತಿಲ್ಲ. ಗಾಯಸ್ ಅಷ್ಟೊಂದು ಅಮೌಂಟ್ ಕೊಡ್ತಿದ್ದಾರೆ. ನೋಡೋಣ, ತುಂಬ್ಕೊಂಡೋದ್ರೆ ನಾಳೆ ಏನಾದರೂ ಸೂಟ್ ಕೇಸ್ ಇಟ್ಕೊಂಡ್ಬರೋದು. ಹಾಯ್ ಫ್ರೆಂಡ್, ಅದೇ ಯಾಕೆ ಇಲ್ಲೇ ಮಲ್ಕೊಂಡಿದ್ದೀವಿ ಅಂದರೆ, ಈ ವಿಮಾನ ಹೋಗ್ತಾವಲ್ಲ ಫ್ರೆಂಡ್ಸ್, ಹಿಂಗೆ ವಿಮಾನ. ಅದೇ ನಾವು ಇಲ್ಲೇ ಒಂದು 2 ಅಂಚು ತೆಗೆದಿಟ್ಕೊಂಡು ವಿಮಾನ ಮೇಲಿಂದ ಯಾರಾದರೂ ಅಫಿಷಿಯಲ್ಸ್ 1-2 ಸೂಟ್ ಕೇಸ್, ದಯವಿಟ್ಟು ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಈ ಥರ ನೀವು ಮಾಡಿ ಒಂದು 2-3 ಸೂಟ್ ಕೇಸ್ಗಳಿಂದ ಉದುರಿಸಿದರೆ ನಮ್ಮಂಥವ್ರು ಬಡವರು ಬದುಕೊಂತೀವಿ ಅಂತ ನಿಮ್ಮಲ್ಲಿ ಆಶಿಸ್ಕೊತೀನಿ. ಯಾಕಂದರೆ ನಮ್ಮ ಕೆಳಗೆ ತುಂಬ ಜನ ಬೆಳೀತಿದ್ದಾರೆ ಫ್ರೆಂಡ್ಸ್. ಆದರೆ ಈಗ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಅವ್ರು ಇವಾಗೆಲ್ಲ ಎಲ್ಲೆಡ್ಗೆ ತಿಂತದೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಯಾಕೆ ನಮ್ಮಿಂದ ತುಂಬ ಭಯ ಪಡ್ಕೊಂಡಿದ್ದಾರೆ ಅವರು. ಯಾಕಂದರೆ ನಾವು ತೀರ್ಥ ಬಿಡೋದು ತುಂಬ ಅಂತ. ಇಲ್ಲಪ್ಪ ತೀರ್ಥ ಬಿಡೋದು ನಮ್ಮ ಟ್ಯಾಂಕರ್ ಬೋರ್ವೆಲ್ ನೀರೇ ಬಿಡ್ತಾನೆ. ಬರೇ ಉಪ್ಪು ನೀರು ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಎಂತಿಂಥವ್ರೆಲ್ಲ ನಮ್ಮ ಗ್ಯಾಂಗಲ್ಲಿದ್ದಾರೆ. ಇವನಿಗೆ ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ, ಯಾಕೆ ನೌಕರರಾದ್ರೆ ಯಾವ ಗ್ಯಾಂಗ್ ಅಲ್ಲಿ ಕೆಳಗೆ ಹೋಗ ಬಂದೂಕ್ ಇಟ್ಕೊಂಡಲ್ಲೇನೆ. ನೀನ್ ಬಂದೂಕ್ ತೋರ್ಸಲಿ, ಶೂಟ್ ಮಾಡು, ಡೈರೆಕ್ಟ್ ಶೂಟ್. ನೀನ್ ಬಂದೂಕ್ ತೋರ್ಸಲಿ. ಇವನು ಭಾರಿ ಇಲ್ಲ ಫ್ರೆಂಡ್, ನಾನು ಅವನ್ನೆಲ್ಲ ಕುಡಿಯೋದು ಬಿಟ್ಬಿಟ್ಟಿನಿ. ಯಾಕಂದ್ರೆ ಜೀವನದಲ್ಲಿ ನೆಮ್ಮದಿ ಇರಬೇಕು ಫ್ರೆಂಡ್ಸ್. ಆ ನೆಮ್ಮದಿ ಬೇಕಂದ್ರೂ 40 ಇಲ್ಲ ರಾಜ ಕುಡಿಬೇಕು. ಅದಕ್ಕೆ ಒಳಮಗ್ ಕುಡಿತಂಗ ಕುಡಿತಾನಂತೆ. ಅದಕ್ಕೆ ಈ ಚಳಿಲಿ ಏನು ಬೇಕೋ ಜೀವಕ್ಕೆ ಅದನ್ನು ಮಾತ್ರ ತಿನ್ನಿ, ಕುಡೀರಿ. ನೀವೇನೇ ತಿಂದು ಏನೇ ಕುಡಿದ್ರು ಜಾಸ್ತಿ ಅವನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮಂಥವ್ರು ಬಡವರು ಇದ್ದೀವಿ, ನಮಗೂ ಕೊಟ್ಟು ತಿನ್ನಿರಿ. ನೋಡಿ, ಇವನು ದಿನಕ್ಕೆ ಎಷ್ಟು ಮೊಟ್ಟೆ ತಿಂತೆ? 1-2 ತಿನ್ಬೋದು. ನೋಡಿ ಫ್ರೆಂಡ್ಸ್, ಇವರು ಇದು ಭ್ರೂಣ ಹತ್ಯೆ ಮಾಡ್ತಾರೆ. ಯಾವ ಥರ ಅಂದರೆ, ಆ ಮೊಟ್ಟೆ ಪಾಪ ಮರಿ ಹಾಕಿ ನಮ್ಮಂಥವ್ರಿಗೆ ಚಿಕನ್ ಕೊಟ್ಟರೆ ಇವನು ಮೊಟ್ಟೆನೇ ತಿಂತಾರೆ. ನೋಡೋದ ಏನು ಮಾಡೋಕ್ಕಾಗಲ್ಲ. ನಾವು ಹಂಗೇನೇ ಇಲ್ಲ ಫ್ರೆಂಡ್. ದೇವ್ರೆ, ನಾನಾದರೂ ಚಿಕನ್ ಮಟನ್ ತಿಂತೀನಿ. ನನ್ನ ಮಗ ಚಿಕನ್ ಮಟನ್ ತಿನ್ನೋಕ್ಕಿಂತ ಕುರೆನ ಕೊಡ್ತೀನಿ. ಮಟನ್ ಅಂದ್ರೆ ನಮ್ಮ ಕಡೆ ಕುರೆ ಮಟನ್ ಅಂತೀವಿ ಫ್ರೆಂಡ್ಸ್. ಈ ಕಡೆ ಯಾವ ಮಟನ್? ಮಟನ್ ಅಂದ್ರೆ ನಮ್ಮ ಕಡೆ ಹಂದಿ. ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಜೀವನದಲ್ಲಿ ನೊಂದು ಬೆಂದು ಅದೇನೋ ಅಂತಾರಲ್ಲ, ಬತ್ತು ಬಳಲಿ ಬಾಳೆಕಾಯಿ ಆಗಿರೋ ಈ ಒಂದು ಜೀವಕ್ಕೆ ಅಪಾರವಾದ ಗೌರವ ಅದು ಎಲ್ಲ ಸಿಕ್ಕಿದ್ದು ನಾನು ಕುಡಿಯೋದು ಕಲ್ತಾಗ್ಲಿ ಫ್ರೆಂಡ್ಸ್.
ಯಾವ ಬ್ರ್ಯಾಂಡ್? ಅದು ಯಾವುದೇ ಬ್ರ್ಯಾಂಡ್ ಇರಲಿ, ನಾವು ಕುಡ್ದಾಗ ನಾವೇ ಒಂದು ರೇಂಜಲ್ಲಿ ದೊಡ್ಡವರು ಅನ್ನೋ ಫೀಲ್ ಫೀಲ್ ಬರುತ್ತಲ್ಲ ನೋಡಿ. ಅಷ್ಟೊಂದು ಜನ ನನಗೋಸ್ಕರ ಕಾಯ್ಕೊಂಡಿದ್ದಾರೆ. ಯಾಕಂದ್ರೆ ಇವ್ನು ಲೈಟ್ ಮ್ಯಾನು, ಅವನು ಸ್ಕ್ರಿಪ್ಟ್ ರೈಟರ್ ಫ್ರೆಂಡ್ಸ್. ಅವನು ಇವನು ಯಾರು ನನಗೂ ಗೊತ್ತಿಲ್ಲ. ದಿವಿತ್ ಅಂತ. ಆದ್ರೆ ಈ ಪ್ರಸ್ತುತ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂದ್ರೆ, ನಾವು ಇವಾಗ ಏನಾದ್ರು ಮಾತಾಡಕ್ ಹೋಗ್ತೀವಿ ಅಂದ್ರೆ ಈ ತರ ಬಾಯಾಕರು ತುಂಬಾ ಜನ. ಅದಕ್ಕೆ ನೀವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಜೀವನದಲ್ಲಿ ಯಾರೇ ಬಾಯಾಕಿದ್ರು ಏನೇ ಮಾಡಿದ್ರು ಮುಂದೆ ಮಾತಾಡೋರು ಯಾವಾಗ್ಲೂ ಕಾಲ್ ಕೆಳಗೆ ಇರ್ತಾರೆ. ಯಾಕೆ ಹೇಳೋ, ಅವರೆಲ್ಲ ದೊಡ್ಡವ್ರು ಆಗದೇ ಇಲ್ಲ ಅಲ್ಲೇನ. ಅಷ್ಟೇ ಫ್ರೆಂಡ್ಸ್. ಅಂತವ್ರೆ ಹೂ ಅಂತಾರೆ, ನಾವ್ ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಸುಮ್ಮನಾಗಬೇಕು, ಜೀವನದಲ್ಲಿ ಏನಿಲ್ಲ, ಸಾಲ ಸೋಲ ಆಗ್ತಿರ್ತಾವ, ಅವನ್ನೆಲ್ಲ ತಲೆ ಕೇಳಿಸ್ಕೋಬಾರ್ದು. ಬರೇ ಕಡಿತಿರ್ಬೇಕು, ತಿಂತಿರ್ಬೇಕು, ಹೇಳ್ತಿರ್ಬೇಕು. ಏನ್ ನೀರಿಲ್ಲ ಅಂದ್ರೆ ಏನು ಟಿಶ್ಯೂ ಪೇಪರ್ ಐತಿ ನಮ್ ಕಡೆ, ಒರ್ಸ್ಕೊಳ್ಬೇಕು, ನಡಿ ಅಂತಿರ್ಬೇಕು. ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ನ್ಯೂಸ್ ಪೇಪರ್ ಐತೆ, ನ್ಯೂಸ್ ಪೇಪರ್ ಯಾವ್ದಕ್ಕೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲಪ್ಪ. ನಮ್ ಕಡೆ ಯಾವಕ್ಕೆ ಅಂತ ತುಂಬಾ ಯೂಸ್ ಆಗ್ತವೆ. ಯಾವಕ್ಕೆ ಅಂತ ಹೇಳ್ತಿದ್ದೀರಿ ಹೇಳಿ? ಅವೇ ಮಟನ್ ಕಡಿತೀವಲ್ಲ, ಕೆಳಗೆ ಹಾಸ್ಕೊಂಡು. ಏನೇ ಇರಲಿ, ಇವೆಲ್ಲ ಹಾಸ್ಯಾಸ್ಪದವಾಗಿರ್ಲಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ಅದು ವ್ಲಾಗ್ ಅಲ್ಲಂತೆ, ಬ್ಲಾಗ್ ಅಂತೆ ಫ್ರೆಂಡ್ಸ್. ಅದು ವಿ ಇರೋ ಕಡೆ ಬಿ ಹಾಕೊಂಡ್ರಿ, ಅದು ಏನಾಗಲ್ಲ ಜೀವನದಲ್ಲಿ. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ವಿಕ್ರಮ್ ಅಂತಾರೆ. ವಿಕ್ರಮ್ ಅಂತಲ್ಲ, ಇವನು ಅಷ್ಟೇ ಬ್ಲಾಗಿಗೆ ಹೋಗಿ ಬ್ಲಾಗ್ ಇದ್ದಾನೆ. ಯಾಕಂದ್ರೆ ನನಗೂ ವಿಗೂ ವ್ಯತ್ಯಾಸ ಇದೆ. ಯಾಕಂದ್ರೆ ಅದು ಆಗಿನ ಕಾಲದಲ್ಲಿ ಮಾಡಿರೋದು. ನಮಗೆ ABCD ಅಷ್ಟೊಂದು ಬರಲ್ಲ. ಅಪ್ಪಟ ಕನ್ನಡ ಅಭಿಮಾನಿಗಳು ನಾವು. ಅದಕ್ಕೆ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಬಾವುಟ ಹಾರಿಸ್ತೀವಿ. ಇಂಗ್ಲೀಷ್ ರಾಜ್ಯೋತ್ಸವ ದಿವಸ ನಾವು ಮಾಡಲ್ಲ, ನಮಗೆ ಗೊತ್ತೂ ಇಲ್ಲ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಜೀವನದಲ್ಲಿ ಏನೇನೋ ಬರ್ತವೆ, ಏನೇನೋ ಹೋಗ್ತವೆ. ಆದರೆ ಸ್ನೇಹಿತರನ್ನ ಉಳಿಸ್ಕೊಳ್ರಿ. ಇವತ್ತು ಬೇರೆ ಹೊಸ ವರ್ಷ 2026 ವರ್ಷ ಹುರುಪು ತೊಗೊಂಬರ್ಲಿ ನಿಮ್ಮ ಜೀವನದಲ್ಲಿ ಅಂತ ಈ ವ್ಲಾಗಲ್ಲಿ ಆಶಿಸ್ತೀನಿ. ಈ ವ್ಲಾಗ್ ನೋಡಿ ನಿಮಗೆ ನಗು ಬರಲಿಲ್ಲ ಅಂದರೆ ನಗು ಬರೋ ಥರ ಏನಾದರೂ ಮಾಡ್ಕೊಳ್ಳಿ. ಏನು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ತಿಗಾ ಮುಚ್ಕೊಂಡು ಆಫ್ ಮಾಡಿ ಮಾತಾಡಿ ಅಷ್ಟೇ. ಇಷ್ಟು ಹೇಳ್ದ ನನ್ನ 2 ಮಾತನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೋಡಿ ಗಾಯ್ಸ್, ಎಲ್ಲೆಡ್ಗೆ ತಿಂತಿದ್ದಾಳೆ ತೋರಿಸ್ತಿದೀವಿ. ಫ್ರೆಂಡ್ಸ್ ನೋಡಿ ಇಲ್ಲಿ, ನೋಡಿ ಫ್ರೆಂಡ್ಸ್, ಅಲ್ಲಜ್ಜಿ ಆಮೇಲೆ ಬಿಡಕ್ಕೆ ಪ್ರಸ್ತುತ ತಯಾರಿದ್ದಾನೆ. ನೀವು ನೀರು ಕುಡೀರಿ, ನೀವು ನೀರು ಕುಡಿಬೇಕು, ತೀರ್ಥ ಬಿಡ್ತಿರ್ಬೇಕು. ಹೆಂಗೋ ಪಡಿಕತ್ತೋ ಪಾಡ್ಲೇನು ಸೋಣು ಪಾಪ ಅತ್ತ ಕೊಯ್ ಬಿ ಅಪ್ಪನ ಪಾಡಿರೀನಿ. ಹಿಂಗೆ ಬಗ್ ನೋಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಜೀವನದಲ್ಲಿ ಬೆಳಿತೀಯ ಅಂತ 2 ಮಾತು ಹೇಳ್ತೀನಿ. ಸಾರಿ ಗಾಯ್ಸ್, ನಾನು ಒಂದು ಹೇಳೋದು ಮರೆತುಬಿಟ್ಟಿದ್ದೆ. ನಾವು ಇಲ್ಲಿ ಮಲಗ್ತಿರ್ಬೇಕಾದ್ರೆ ನಮಗೊಂದು ದೃಶ್ಯ ಕಾಣ್ತು ಫ್ರೆಂಡ್ಸ್. ಅದು ನಿಮಗೂ ಕಾಣಿಸುತ್ತೇನೋ ನೋಡಿ. ನೋಡಿ ಫ್ರೆಂಡ್ಸ್, ಅದನ್ನೇ ಕಾಯ್ತಿರೋದು ನಾವು. ಅದು ಏನು ಅಂತ ನಮಗೂ ಗೊತ್ತಿಲ್ಲ. ಅದರಲ್ಲಿ ಈ ನಾಗರ ಪಂಚಮಿ ದಿವಸ ನಾಗ ಬಂದು, ಗರುಡ ಪಂಚಮಿ ದಿವಸ ಗರುಡ ಬಂದು, ಈ ಕೆಲವೊಂದು ಹುಣ್ಣಿಮೆ ದಿವಸಗಳಲ್ಲಿ ಇವೆಲ್ಲ ಹೊಳಿತಾವಂತೆ ಫ್ರೆಂಡ್ಸ್. ಇವು ಅದೇನು ಅಂತ ನಮಗೂ ಗೊತ್ತಿಲ್ಲ. ಇದನ್ನು ಇವತ್ತು ನಾವು ನೈಟ್ ಬಿಚ್ಚಿ ನೋಡ್ತೀವಿ. ನಿಮಗೆ ಅದರಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ಕಾಯಲೇಬೇಕು. ಏನಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಇಲ್ಲಿ ಕಾಣ್ತಿರೋ ರೆಡ್ ಕಲರ್ ಬಟನ್ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಜೋರಾಗಿ ಒಮ್ಮೆ ಒತ್ತಿ. ಪಕ್ಕದಲ್ಲಿರೋ ಗಂಟೆ ನಿಮ್ಮ ಗಂಟೆ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನೋಟಿಫಿಕೇಶನ್ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಳು ನೀನೊಂದ್ಸಲಿ. ಪ್ಲೀಸ್ ಗಾಯ್ಸ್, ಆಲ್ ಆಫ್ ಯು ಸಬ್ಸ್ಕ್ರೈಬ್ ಚಾನೆಲ್. ಸಬ್ಸ್ಕ್ರೈಬ್.